ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಪಾಪ್ಯುಲಾರಿಟಿ ಅನ್ನೋದೇ ಹಾಗೆ, ಒಮ್ಮೆ ತಲೆಗೇರಿದ್ರೆ ಮುಗದೆ ಹೋಯ್ತು, ಎಂಥವರನ್ನು ಹಾಳು ಮಾಡಿ ಬಿಡುತ್ತೆ. ಈ ಪಾಪ್ಯುಲಾರಿಟಿ ಗುಂಗಿಗೆ ಬಿದ್ದವರು ಸಕ್ಸಸ್ ಕಂಡಿದ್ದು ತುಂಬಾ ಕಮ್ಮಿ. ಅದರಲ್ಲೂ ಈ ಕಿರುತೆರೆ ಲೋಕ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಸಕ್ಸಸ್ ಕಂಡವರು ಮುಂದೆ ಏನೆಲ್ಲ ಆದ್ರು ಅನ್ನೋದನ್ನ ನೀವೇ ನೋಡಿದಿದೆ. ಯಾಕಂದ್ರೆ ಹೆಸರು ಇರೋವರೆಗೂ ಮಾತ್ರ ಚಾನೆಲ್ಗಳು ಅವರನ್ನ ಬಳಸಿಕೊಳ್ತವೆ, ಆಮೇಲೆ ಯಾವುದೋ ಮೂಲೆಗೆ ಹಾಕಿ ಬಿಡ್ತಾರೆ. ಇವರಿಂದ TRP ಬರುತ್ತೆ ಅಂದ್ರಷ್ಟೇ ಅವಕಾಶ ಕೊಡೋದು, ಇಲ್ಲ ಅಂದ್ರೆ ಕಣ್ಣೆತ್ತಿಯೂ ನೋಡಲ್ಲ. ಕನ್ನಡದ ಅದೆಷ್ಟೋ ಮಂದಿ ಇಂತಹದ್ದೇ ಪಾಪ್ಯುಲಾರಿಟಿ ಹುಚ್ಚಲ್ಲಿ ಮೂಲೆ ಗುಂಪಾಗಿ ಹೋಗಿದ್ದಾರೆ. ಹುಚ್ಚ ವೆಂಕಟ್, ಹಳ್ಳಿ ಹೈದ ಪ್ಯಾಟೆಗೆ ಬಂದ ಖ್ಯಾತಿಯ ರಾಜೇಶ್, ಆಮೇಲೆ ಕಾಮಿಡಿ ಕಿಲಾಡಿಯ ಸಿದ್ದಿ, ಹೀಗೆ ಹಲವರು ಈ ರಿಯಾಲಿಟಿ ಶೋ ಹುಚ್ಚಿಗೆ ಬಿದ್ದು ತಮ್ಮ ಬದುಕನ್ನೇ ಕಳ್ಕೊಂಡಿದ್ದಾರೆ. ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಒಂದು ಕ್ರೇಜ್ ಶುರುವಾಗಿದೆ. ಯಾರು ಪೀಕ್ನಲ್ಲಿ ಇರ್ತಾರೋ, ಯಾರ ಬಗ್ಗೆ ಜನ ಮಾತನಾಡ್ತಾರೋ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಟ್ರೆಂಡಿಂಗ್ನಲ್ಲಿ ಇರ್ತಾರೋ ಅಂಥವ್ರನ್ನ ಕರ್ಕೊಂಡು ಬಂದು ರಿಯಾಲಿಟಿ ಶೋನಲ್ಲಿ ಕೂರಿಸ್ತಾರೆ. ಆಮೇಲೆ ಅಲ್ಲೂ ಸಕ್ಸಸ್ ಆದರೆ ಆಮೇಲೆ ಒಂದಿಷ್ಟು ರಿಯಾಲಿಟಿ ಶೋನಲ್ಲಿ ಅವಕಾಶ ಕೊಡ್ತಾರೆ. ಆಮೇಲೆ ದಿನಗಳು ಉರುಳ್ತಾ ಇದ್ದಂತೆ ಕೈ ಬಿಟ್ಟು ಬಿಡ್ತಾರೆ. ಇತ್ತ ನಟ ನಟಿ ಅನ್ನೋ ಗುಂಗಲ್ಲಿದ್ದವರಿಗೆ ಒಮ್ಮೆಲೆ ಅವಕಾಶಗಳೇ ಇಲ್ಲದಂತಾಗುತ್ತೆ. ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಿದೀವಿ ಅಂದ್ರೆ, ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾಗೆ ಗಿಚ್ಚಿ ಗಿಲಿಗಿಲಿಯಲ್ಲಿ ಅವಕಾಶ ನೀಡಿದ್ದಾರೆ. ಬಿಗ್ ಬಾಸ್ ಮುಗಿದ್ಮೇಲೆ ದೊಡ್ಡ ಮನೆ ಹಬ್ಬ ಆಯಿತು, ಈಗ ಗಿಚ್ಚಿ ಗಿಲಿಗಿಲಿಗೂ ಕರ್ಕೊಂಡು ಬಂದಿದ್ದಾರೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು. ರಕ್ಷಿತಾಗೆ ಕ್ಯಾಮ್ರಾದಲ್ಲಿ ಹೈಲೈಟ್ ಆಗಬೇಕು, ಪ್ರೋಮೋ ಕಂಟೆಂಟ್ ಆಗಬೇಕು, ಎಲ್ಲ ಕಡೆ ನನ್ನದೇ ಇರಬೇಕು, ಎಲ್ಲ ನನ್ನ ಜೊತೆಗೆ ಇರಬೇಕು ಅನ್ನೋ ಪೊಸೆಸಿವ್ನೆಸ್ ತುಂಬಾ ಇದೆ. ಇದು ಬಿಗ್ ಬಾಸ್ನ ಕೊನೆಯಲ್ಲಿ ತುಂಬಾ ಚೆನ್ನಾಗಿ ಎದ್ದು ಕಾಣ್ತಾ ಇತ್ತು. ಈ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಂತೆ ರಕ್ಷಿತಾ ಬಾಯಲ್ಲಿ ಉತ್ತರ ಬರ್ತಿರ್ಲಿಲ್ಲ. ಯೂಟ್ಯೂಬ್ ಬ್ಲಾಗ್ ಮಾಡ್ಕೊಂಡಿದ್ದ ರಕ್ಷಿತಾಗೆ ಸ್ಕ್ರೀನ್ ಮೇಲೆ ಇರಬೇಕು ಅನ್ನೋ ಹುಚ್ಚಿರೋದು ಮಾಮೂಲಿ. ಹಾಗೆ ಟಿವಿಯಲ್ಲಿ ಬರೋ ಆಸೆ ಕೂಡ ಜಾಸ್ತಿ ಆಗಿದೆ. ಮೊನ್ನೆ ನಡೆದ ದೊಡ್ಡ ಮನೆ ಹಬ್ಬದ ಬಗ್ಗೆಯೂ ಇದೇ ಕಾರಣಕ್ಕೆ ಬೇಸರ ಹೊರ ಹಾಕಿದ್ರು. ಆ ಕಾರ್ಯಕ್ರಮದಲ್ಲಿ ನಮಗೆ ಹೆಚ್ಚಾಗಿ ಮಾತನಾಡೋದಿಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ. ಎಲ್ರೂ ಬರೀ ಗಿಲ್ಲಿ ಕಾವ್ಯ ಅಂತಿದ್ರು. ನಮಗೆ ಮಾತನಾಡೋದಕ್ಕೆ ಚಾನ್ಸ್ ಸಿಗಲಿಲ್ಲ ಅಂತ ಬೇಸರ ಹೊರ ಹಾಕಿದ್ರು. ಈಗ ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಒಂದಿಷ್ಟು ಚರ್ಚೆ ಶುರುವಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮುಗಿತಾ ಇದ್ದಂತೆ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕರ್ಕೊಂಡು ಬರೋದು ಹೊಸತೇನಿಲ್ಲ. ಈ ಹಿಂದೆ ಸೀಸನ್ 10ರಲ್ಲೂ ಬಿಗ್ ಬಾಸ್ನಲ್ಲಿದ್ದ ಸ್ಪರ್ಧಿಗಳು ಗಿಚ್ಚಿ ಗಿಲಿಗಿಲಿಗೆ ಬಂದಿದ್ರು. ಡ್ರೋನ್ ಪ್ರತಾಪ್, ಇಶಾನಿ ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಣಿಸಿಕೊಂಡಿದ್ರು. ಮೊದಲು ಇವರ ಕಾಮಿಡಿಯನ್ನ ನೋಡೋದಿಕ್ಕೆ ಜನ ಇಷ್ಟಪಡ್ತಿದ್ರು. ಆಮೇಲೆ ಬೋರ್ ಹೊಡೆಯೋದಕ್ಕೆ ಶುರುವಾಯಿತು. ಯಾಕಾದ್ರೂ ಪರ್ಫಾರ್ಮೆನ್ಸ್ ಮಾಡೋದಿಕ್ಕೆ ಬರ್ತಾರೋ ಅಂತ ನೂರಾರು ಕಮೆಂಟ್ ಬರ್ತಾ ಇದ್ವು. ಆಮೇಲೆ 3-4 ವಾರಕ್ಕೆ ಡ್ರೋನ್ ಪ್ರತಾಪ್ ಹಾಗೂ ಇಶಾನಿ ಅವರೇ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮ ಬಿಟ್ಟು ಹೋಗಿದ್ರು. ಈಗ ಮಲ್ಲಮ್ಮ ಮತ್ತು ರಕ್ಷಿತಾರನ್ನ ಗಿಚ್ಚಿ ಗಿಲಿಗಿಲಿಗೆ ಕರ್ಕೊಂಡು ಬಂದಿದ್ದಾರೆ. ಈಗಲೂ ಇದೇ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಕ್ಷಿತಾಗೆ ಕನ್ನಡ ಮಾತನಾಡೋದಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಡೈಲಾಗ್ ಹೇಳೋದಿಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಅವಕಾಶ ಸಿಕ್ತು, ಒಂದೊಳ್ಳೆ ವೇದಿಕೆ ಅಂತ ಬಂದ ರಕ್ಷಿತಾಗೆ ಬರ್ತಾ ಇದು ಕಿರಿಕಿರಿ ಅನ್ನಿಸಬಹುದು. ಒಂದು ವೇಳೆ ಹೆಚ್ಚಿನ ಮನ್ನಣೆ ನೀಡದೇ ಇದ್ರೆ ಆಗ ಮತ್ತದೇ ಹಳೆ ರಕ್ಷಿತಾ ಹೊರ ಬರ್ತಾರಾ ಅನ್ನೋ ಅನುಮಾನವೂ ಇದೆ. ರಕ್ಷಿತಾ ಶೆಟ್ಟಿಯಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಕನ್ನಡ ಮಾತನಾಡೋದಿಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಾಗಿಯೇ ಈ ಕಾರ್ಯಕ್ರಮ ರಕ್ಷಿತಾಗೆ ಸೂಟ್ ಆಗಲ್ಲ ಅನ್ನಿಸ್ತಿದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಆತ್ಮೀಯರೇ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.